ಇಡೀ ಜಗತ್ತು ಯುದ್ಧದ ಹೊಡೆತಕ್ಕೆ ಸಿಲುಕಿ ನಲುಗಿದೆ. ಆದರೆ ಭಾರತ ಮಾತ್ರ ಭರ್ಜರಿ ಲಾಭವನ್ನ ಮಾಡ್ತಾ ಇದೆ. ಅದಕ್ಕೇನ್ ಕಾರಣ? ಹೇಗೆ ಈ ಲಾಭದ ಹಿಂದಿನ ಸೀಕ್ರೆಟ್ ಏನು? ನೋಡ್ಕೊಂಡ್ಬನ್ನಿ. ಹಾರ್ಮುಜ್ ಮುಚ್ಚಿದ್ದಕ್ಕೆ ಹರಿದು ಬರುತ್ತಿದೆ ಹಣ. ಕೋಟ್ಯಾಂತರ ರೂಪಾಯಿ ಗಳಿಕೆ ಮಾಡುತ್ತಿದೆ ಭಾರತ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿದೆ. ಅದರ ಪರಿಣಾಮವು ಭಾರತದ ತೈಲ ವ್ಯವಹಾರದ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ಮಾರ್ಚ್ನಲ್ಲಿ ಭಾರತದ ಡೀಸೆಲ್ ರಫ್ತು ಸಿಕ್ಕಾಪಟ್ಟೆ ಹೆಚ್ಚಿದ್ದು ರಿಫೈನರಿ ಕಂಪನಿಗಳಿಗೆ ಭರ್ಜರಿ ಲಾಭ ಆಗುತ್ತಿದೆ. ಕಚ್ಚಾ ತೈಲ ಮತ್ತು ಸಿದ್ದಪಡಿಸಿದ ಇಂಧನದ ನಡುವಿನ ಹೆಚ್ಚುತ್ತಿರುವ ಬೆಲೆ ಅಂತರವು ವಿದೇಶಿ ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭ ತಂದುಕೊಡ್ತಾ ಇದೆ. ಡೀಸೆಲ್ ರಫ್ತಿನಲ್ಲಿ ತೀವ್ರ ಏರಿಕೆ, 20% ಹೆಚ್ಚಳ. ಭಾರತದ ಡೀಸೆಲ್ ರಫ್ತು ಮಾರ್ಚ್ನಲ್ಲಿ 20% ಹೆಚ್ಚಿದೆ. 12.9 ಮಿಲಿಯನ್ ಬ್ಯಾರೆಲ್ಗಳಿಗೆ ತಲುಪಿದೆ. ಸಂಸ್ಕರಿತ ಪೆಟ್ರೋಲಿಯಂ ಉತ್ಪನ್ನ ರಫ್ತುಗಳು 8% ಕಡಿಮೆಯಾಗಿದೆ. ಇರಾನ್ ವಿಚಾರದಲ್ಲಿ ಉದ್ವಿಗ್ನತೆ ಮತ್ತು ಪೂರೈಕೆ ಅನಿಶ್ಚಿತತೆ ಮೂಡಿದೆ. ಡೀಸೆಲ್ ಮತ್ತು ಜೆಟ್ ಇಂಧನದ ಕೊರತೆ ಹೆಚ್ಚಾಗ್ತಾ ಇದೆ. ಕಚ್ಚಾ ತೈಲದ ಬೆಲೆ, ಸಿದ್ದಪಡಿಸಿದ ಇಂಧನದ ಬೆಲೆಯಲ್ಲಿ ವ್ಯತ್ಯಯ ಹೆಚ್ಚಿದೆ. ಈ ಸದಾವಕಾಶವನ್ನ ತೈಲ ಸಂಸ್ಕರಣಾಗಾರಗಳು ಬಳಸಿಕೊಳ್ತಾ ಇವೆ. ಡೀಸೆಲ್ ಉತ್ಪಾದನೆಯನ್ನು ಸಿಕ್ಕಾಪಟ್ಟೆ ಹೆಚ್ಚಿಸಿವೆ. ಇದೇ ಕಾರಣಕ್ಕೆ ಭಾರತದ ಸಂಸ್ಕರಣಾಗಾರಗಳಿಗೆ ದೊಡ್ಡ ಲಾಭ ಆಗ್ತಾ ಇದೆ. ಭಾರತದಲ್ಲಿ ತಯಾರಾದ ಡೀಸೆಲ್ ನೇರವಾಗಿ ಶ್ರೀಲಂಕಾ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಭೂತಾನ್, ನೇಪಾಳಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಯುರೋಪ್ನಲ್ಲೂ ಕೂಡ ನಮ್ಮ ತೈಲಕ್ಕೆ ಬೇಡಿಕೆ ಇದೆ. ಆದ್ರಿಂದ ಭಾರತಕ್ಕೆ ಲಾಭ ಆಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಡೀ ಜಗತ್ತು ಯುದ್ಧದ ಹೊಡೆತಕ್ಕೆ ಸಿಲುಕಿ ನಲುಗಿದೆ. ಆದರೆ ಭಾರತ ಮಾತ್ರ ಭರ್ಜರಿ ಲಾಭವನ್ನ ಮಾಡ್ತಾ ಇದೆ. ಅದಕ್ಕೇನ್ ಕಾರಣ? ಹೇಗೆ ಈ ಲಾಭದ ಹಿಂದಿನ ಸೀಕ್ರೆಟ್ ಏನು? ನೋಡ್ಕೊಂಡ್ಬನ್ನಿ. ಹಾರ್ಮುಜ್ ಮುಚ್ಚಿದ್ದಕ್ಕೆ ಹರಿದು ಬರುತ್ತಿದೆ ಹಣ. ಕೋಟ್ಯಾಂತರ ರೂಪಾಯಿ ಗಳಿಕೆ ಮಾಡುತ್ತಿದೆ ಭಾರತ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿದೆ. ಅದರ ಪರಿಣಾಮವು ಭಾರತದ ತೈಲ ವ್ಯವಹಾರದ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ಮಾರ್ಚ್ನಲ್ಲಿ ಭಾರತದ ಡೀಸೆಲ್ ರಫ್ತು ಸಿಕ್ಕಾಪಟ್ಟೆ ಹೆಚ್ಚಿದ್ದು ರಿಫೈನರಿ ಕಂಪನಿಗಳಿಗೆ ಭರ್ಜರಿ ಲಾಭ ಆಗುತ್ತಿದೆ. ಕಚ್ಚಾ ತೈಲ ಮತ್ತು ಸಿದ್ದಪಡಿಸಿದ ಇಂಧನದ ನಡುವಿನ ಹೆಚ್ಚುತ್ತಿರುವ ಬೆಲೆ ಅಂತರವು ವಿದೇಶಿ ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭ ತಂದುಕೊಡ್ತಾ ಇದೆ. ಡೀಸೆಲ್ ರಫ್ತಿನಲ್ಲಿ ತೀವ್ರ ಏರಿಕೆ, 20% ಹೆಚ್ಚಳ. ಭಾರತದ ಡೀಸೆಲ್ ರಫ್ತು ಮಾರ್ಚ್ನಲ್ಲಿ 20% ಹೆಚ್ಚಿದೆ. 12.9 ಮಿಲಿಯನ್ ಬ್ಯಾರೆಲ್ಗಳಿಗೆ ತಲುಪಿದೆ. ಸಂಸ್ಕರಿತ ಪೆಟ್ರೋಲಿಯಂ ಉತ್ಪನ್ನ ರಫ್ತುಗಳು 8% ಕಡಿಮೆಯಾಗಿದೆ. ಇರಾನ್ ವಿಚಾರದಲ್ಲಿ ಉದ್ವಿಗ್ನತೆ ಮತ್ತು ಪೂರೈಕೆ ಅನಿಶ್ಚಿತತೆ ಮೂಡಿದೆ. ಡೀಸೆಲ್ ಮತ್ತು ಜೆಟ್ ಇಂಧನದ ಕೊರತೆ ಹೆಚ್ಚಾಗ್ತಾ ಇದೆ. ಕಚ್ಚಾ ತೈಲದ ಬೆಲೆ, ಸಿದ್ದಪಡಿಸಿದ ಇಂಧನದ ಬೆಲೆಯಲ್ಲಿ ವ್ಯತ್ಯಯ ಹೆಚ್ಚಿದೆ. ಈ ಸದಾವಕಾಶವನ್ನ ತೈಲ ಸಂಸ್ಕರಣಾಗಾರಗಳು ಬಳಸಿಕೊಳ್ತಾ ಇವೆ. ಡೀಸೆಲ್ ಉತ್ಪಾದನೆಯನ್ನು ಸಿಕ್ಕಾಪಟ್ಟೆ ಹೆಚ್ಚಿಸಿವೆ. ಇದೇ ಕಾರಣಕ್ಕೆ ಭಾರತದ ಸಂಸ್ಕರಣಾಗಾರಗಳಿಗೆ ದೊಡ್ಡ ಲಾಭ ಆಗ್ತಾ ಇದೆ. ಭಾರತದಲ್ಲಿ ತಯಾರಾದ ಡೀಸೆಲ್ ನೇರವಾಗಿ ಶ್ರೀಲಂಕಾ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಭೂತಾನ್, ನೇಪಾಳಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಯುರೋಪ್ನಲ್ಲೂ ಕೂಡ ನಮ್ಮ ತೈಲಕ್ಕೆ ಬೇಡಿಕೆ ಇದೆ. ಆದ್ರಿಂದ ಭಾರತಕ್ಕೆ ಲಾಭ ಆಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಡೀ ಜಗತ್ತು ಯುದ್ಧದ ಹೊಡೆತಕ್ಕೆ ಸಿಲುಕಿ ನಲುಗಿದೆ. ಆದರೆ ಭಾರತ ಮಾತ್ರ ಭರ್ಜರಿ ಲಾಭವನ್ನ ಮಾಡ್ತಾ ಇದೆ. ಅದಕ್ಕೇನ್ ಕಾರಣ? ಹೇಗೆ ಈ ಲಾಭದ ಹಿಂದಿನ ಸೀಕ್ರೆಟ್ ಏನು? ನೋಡ್ಕೊಂಡ್ಬನ್ನಿ.
ಹಾರ್ಮುಜ್ ಮುಚ್ಚಿದ್ದಕ್ಕೆ ಹರಿದು ಬರುತ್ತಿದೆ ಹಣ. ಕೋಟ್ಯಾಂತರ ರೂಪಾಯಿ ಗಳಿಕೆ ಮಾಡುತ್ತಿದೆ ಭಾರತ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿದೆ. ಅದರ ಪರಿಣಾಮವು ಭಾರತದ ತೈಲ ವ್ಯವಹಾರದ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ಮಾರ್ಚ್ನಲ್ಲಿ ಭಾರತದ ಡೀಸೆಲ್ ರಫ್ತು ಸಿಕ್ಕಾಪಟ್ಟೆ ಹೆಚ್ಚಿದ್ದು ರಿಫೈನರಿ ಕಂಪನಿಗಳಿಗೆ ಭರ್ಜರಿ ಲಾಭ ಆಗುತ್ತಿದೆ. ಕಚ್ಚಾ ತೈಲ ಮತ್ತು ಸಿದ್ದಪಡಿಸಿದ ಇಂಧನದ ನಡುವಿನ ಹೆಚ್ಚುತ್ತಿರುವ ಬೆಲೆ ಅಂತರವು ವಿದೇಶಿ ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭ ತಂದುಕೊಡ್ತಾ ಇದೆ. ಡೀಸೆಲ್ ರಫ್ತಿನಲ್ಲಿ ತೀವ್ರ ಏರಿಕೆ, ಶೇಕಡಾ 20% ಹೆಚ್ಚಳ. ಭಾರತದ ಡೀಸೆಲ್ ರಫ್ತು ಮಾರ್ಚ್ನಲ್ಲಿ 20% ಹೆಚ್ಚಿದೆ. 12.9 ಮಿಲಿಯನ್ ಬ್ಯಾರೆಲ್ಗಳಿಗೆ ತಲುಪಿದೆ. ಸಂಸ್ಕರಿತ ಪೆಟ್ರೋಲಿಯಂ ಉತ್ಪನ್ನ ರಫ್ತುಗಳು ಶೇಕಡಾ 8% ಕಡಿಮೆಯಾಗಿದೆ. ಇರಾನ್ ವಿಚಾರದಲ್ಲಿ ಉದ್ವಿಗ್ನತೆ ಮತ್ತು ಪೂರೈಕೆ ಅನಿಶ್ಚಿತತೆ ಮೂಡಿದೆ. ಡೀಸೆಲ್ ಮತ್ತು ಜೆಟ್ ಇಂಧನದ ಕೊರತೆ ಹೆಚ್ಚಾಗ್ತಾ ಇದೆ. ಕಚ್ಚಾ ತೈಲದ ಬೆಲೆ, ಸಿದ್ದಪಡಿಸಿದ ಇಂಧನದ ಬೆಲೆಯಲ್ಲಿ ವ್ಯತ್ಯಯ ಹೆಚ್ಚಿದೆ. ಈ ಸದಾವಕಾಶವನ್ನ ತೈಲ ಸಂಸ್ಕರಣಾಗಾರಗಳು ಬಳಸಿಕೊಳ್ತಾ ಇವೆ. ಡೀಸೆಲ್ ಉತ್ಪಾದನೆಯನ್ನು ಸಿಕ್ಕಾಪಟ್ಟೆ ಹೆಚ್ಚಿಸಿವೆ. ಇದೇ ಕಾರಣಕ್ಕೆ ಭಾರತದ ಸಂಸ್ಕರಣಾಗಾರಗಳಿಗೆ ದೊಡ್ಡ ಲಾಭ ಆಗ್ತಾ ಇದೆ. ಭಾರತದಲ್ಲಿ ತಯಾರಾದ ಡೀಸೆಲ್ ನೇರವಾಗಿ ಶ್ರೀಲಂಕಾ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಭೂತಾನ್, ನೇಪಾಳಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಯುರೋಪ್ನಲ್ಲೂ ಕೂಡ ನಮ್ಮ ತೈಲಕ್ಕೆ ಬೇಡಿಕೆ ಇದೆ. ಆದ್ರಿಂದ ಭಾರತಕ್ಕೆ ಲಾಭ ಆಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಡೀ ಜಗತ್ತು ಯುದ್ಧದ ಹೊಡೆತಕ್ಕೆ ಸಿಲುಕಿ ನಲುಗಿದೆ. ಆದರೆ ಭಾರತ ಮಾತ್ರ ಭರ್ಜರಿ ಲಾಭವನ್ನ ಮಾಡ್ತಾ ಇದೆ. ಅದಕ್ಕೇನ್ ಕಾರಣ? ಹೇಗೆ ಈ ಲಾಭದ ಹಿಂದಿನ ಸೀಕ್ರೆಟ್ ಏನು? ನೋಡ್ಕೊಂಡ್ಬನ್ನಿ. ಹಾರ್ಮುಜ್ ಮುಚ್ಚಿದ್ದಕ್ಕೆ ಹರಿದು ಬರುತ್ತಿದೆ ಹಣ. ಕೋಟ್ಯಾಂತರ ರೂಪಾಯಿ ಗಳಿಕೆ ಮಾಡುತ್ತಿದೆ ಭಾರತ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿದೆ. ಅದರ ಪರಿಣಾಮವು ಭಾರತದ ತೈಲ ವ್ಯವಹಾರದ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ಮಾರ್ಚ್ನಲ್ಲಿ ಭಾರತದ ಡೀಸೆಲ್ ರಫ್ತು ಸಿಕ್ಕಾಪಟ್ಟೆ ಹೆಚ್ಚಿದ್ದು ರಿಫೈನರಿ ಕಂಪನಿಗಳಿಗೆ ಭರ್ಜರಿ ಲಾಭ ಆಗುತ್ತಿದೆ. ಕಚ್ಚಾ ತೈಲ ಮತ್ತು ಸಿದ್ದಪಡಿಸಿದ ಇಂಧನದ ನಡುವಿನ ಹೆಚ್ಚುತ್ತಿರುವ ಬೆಲೆ ಅಂತರವು ವಿದೇಶಿ ಮಾರುಕಟ್ಟೆಯಲ್ಲಿ ದೊಡ್ಡ ಲಾಭ ತಂದುಕೊಡ್ತಾ ಇದೆ. ಡೀಸೆಲ್ ರಫ್ತಿನಲ್ಲಿ ತೀವ್ರ ಏರಿಕೆ, ಶೇಕಡಾ 20% ಹೆಚ್ಚಳ. ಭಾರತದ ಡೀಸೆಲ್ ರಫ್ತು ಮಾರ್ಚ್ನಲ್ಲಿ 20% ಹೆಚ್ಚಿದೆ. 12.9 ಮಿಲಿಯನ್ ಬ್ಯಾರೆಲ್ಗಳಿಗೆ ತಲುಪಿದೆ. ಸಂಸ್ಕರಿತ ಪೆಟ್ರೋಲಿಯಂ ಉತ್ಪನ್ನ ರಫ್ತುಗಳು ಶೇಕಡಾ 8% ಕಡಿಮೆಯಾಗಿದೆ. ಇರಾನ್ ವಿಚಾರದಲ್ಲಿ ಉದ್ವಿಗ್ನತೆ ಮತ್ತು ಪೂರೈಕೆ ಅನಿಶ್ಚಿತತೆ ಮೂಡಿದೆ. ಡೀಸೆಲ್ ಮತ್ತು ಜೆಟ್ ಇಂಧನದ ಕೊರತೆ ಹೆಚ್ಚಾಗ್ತಾ ಇದೆ. ಕಚ್ಚಾ ತೈಲದ ಬೆಲೆ, ಸಿದ್ದಪಡಿಸಿದ ಇಂಧನದ ಬೆಲೆಯಲ್ಲಿ ವ್ಯತ್ಯಯ ಹೆಚ್ಚಿದೆ. ಈ ಸದಾವಕಾಶವನ್ನ ತೈಲ ಸಂಸ್ಕರಣಾಗಾರಗಳು ಬಳಸಿಕೊಳ್ತಾ ಇವೆ. ಡೀಸೆಲ್ ಉತ್ಪಾದನೆಯನ್ನು ಸಿಕ್ಕಾಪಟ್ಟೆ ಹೆಚ್ಚಿಸಿವೆ. ಇದೇ ಕಾರಣಕ್ಕೆ ಭಾರತದ ಸಂಸ್ಕರಣಾಗಾರಗಳಿಗೆ ದೊಡ್ಡ ಲಾಭ ಆಗ್ತಾ ಇದೆ. ಭಾರತದಲ್ಲಿ ತಯಾರಾದ ಡೀಸೆಲ್ ನೇರವಾಗಿ ಶ್ರೀಲಂಕಾ, ಬಾಂಗ್ಲಾದೇಶ, ಮಾಲ್ಡೀವ್ಸ್, ಭೂತಾನ್, ನೇಪಾಳಕ್ಕೆ ಮಾರಾಟ ಮಾಡಲಾಗುತ್ತಿದೆ. ಯುರೋಪ್ನಲ್ಲೂ ಕೂಡ ನಮ್ಮ ತೈಲಕ್ಕೆ ಬೇಡಿಕೆ ಇದೆ. ಆದ್ರಿಂದ ಭಾರತಕ್ಕೆ ಲಾಭ ಆಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.